ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಸೇವಿಸಿದ್ದರ ಬಗ್ಗೆ ಹಾಗೆ ಅಜ್ಜಿಯ ಜೊತೆ ಆಟವಾಡಿದ್ದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿಯಾಗಿ ಕೇಳಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ನಾಗೇಶ್. ನನಗೆ ವಯಸ್ಸು 30 ಆಗಿದ್ದವು. ಹಾಗೆ ನನಗೆ ಮದುವೆಯಾಗಿ 2 ವರ್ಷವೂ ಕೂಡ ಕಳೆದಿತ್ತು. ಆದರೆ ನನಗೆ ಇನ್ನೂ ಮಕ್ಕಳು ಇರಲಿಲ್ಲ. ಹೀಗಾಗಿ ನಾನು ಅಜ್ಜಿಯ ಹತ್ತಿರ ಹೋಗಿ ಸಹಾಯ ಪಡೆದುಕೊಂಡೆ. ಹಾಗೆ ಒಂದು ದಿನ ನಾನು ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲಿಯೇ ಇದ್ದೆ. ಏಕೆಂದರೆ ಆಫೀಸ್ನಲ್ಲಿ ಕೆಲಸ ತುಂಬ ಇರುವುದರಿಂದ ನನಗೆ ತುಂಬ ಬೇಸರವಾಗುತ್ತಿತ್ತು. ಅದಕ್ಕಾಗಿ ನಾನು ಬ್ಯಾಂಕಿಗೆ ರಜೆ ಹಾಕಿದ್ದೆ. ನನಗೆ ಮನೆಯಲ್ಲಿ ಕುಳಿತರೂ ಕೂಡ ತುಂಬ ಬೇಸರವಾಗುತ್ತಿತ್ತು. ಹಾಗೆ ನನಗೆ ನನ್ನ ಹೆಂಡತಿಯು ಕೂಡ ಅವರ ತವರ ಮನೆಗೆ ಹೋಗಿ 1 ವಾರ ಕಳೆದಿತ್ತು. ಆದರೂ ಕೂಡ ನನ್ನ ಹೆಂಡತಿ ಇನ್ನೂ ಬಂದಿರಲಿಲ್ಲ. ಹಾಗೆ ನಾನು ಆಟವಾಡಿ ತುಂಬ ದಿನವಾಗಿದ್ದ ಕಾರಣ ನನಗೆ ಆಟವಾಡಬೇಕು ಅಂತ ಅನಿಸಿತ್ತು. ಅದಕ್ಕಾಗಿ ನಾನು ಯೋಚಿಸುತ್ತಾ ಕುಳಿತುಕೊಂಡಿದ್ದೆ. ಮನೆಯಲ್ಲಿ ಕೂಡ ಯಾರೂ ಇರಲಿಲ್ಲ. ಹಾಗೆ ನನಗೆ ಒಂದು ವಿಚಾರ ತಲೆಯಲ್ಲಿ ಹೊಳೆಯಿತು. ಅದೇನೆಂದರೆ, ನಮ್ಮ ಪಕ್ಕದ ಮನೆಯಲ್ಲಿ ಇರುವ ಅಜ್ಜಿಯ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತನಾಡಿ ಬರಬೇಕು ಅಂತ ಹೇಳಿ ಅಜ್ಜಿಯ ಮನೆಯ ಕಡೆ ಹೋದೆ. ಅಜ್ಜಿಯು ಕೂಡ ಮನೆಯಲ್ಲಿ ತುಂಬ ಕೆಲಸ ಮಾಡಿ ಸುಸ್ತಾದ ಕಾರಣ ಮಲಗಿಕೊಂಡಿದ್ದರು. ನಾನು ಅಜ್ಜಿ ಅಂತ ಹೇಳಿ ಕರೆದೆ. ಅಜ್ಜಿ ಓ ಎನ್ನದ ಕಾರಣ ನಾನು ಮನೆಯ ಒಳಗೆ ಹೋದೆ. ಆದರೂ ಅಜ್ಜಿಗೆ ಇನ್ನೂ ಎಚ್ಚರವಾಗಿರಲಿಲ್ಲ. ಅಜ್ಜಿ ತುಂಬ ಗಾಢ ನಿದ್ರೆಯಲ್ಲಿ ಇದ್ದರು. ಹಾಗೆ ನಾನು ಒಳಗಡೆ ಹೋಗಿ ನೋಡಿದಾಗ ನನಗೆ ಅಜ್ಜಿಯ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳು ಕಾಣಿಸಿದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ರಸಭರಿತವಾಗಿದ್ದವು. ಹಾಗೆ ತುಂಬ ದಪ್ಪವಾಗಿದ್ದವು. ಹಾಗೆ ಆ ಪಪಾಯ ಹಣ್ಣುಗಳಲ್ಲಿ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬ ಹಣ್ಣಾಗಿದ್ದವು. ಹಾಗೆ ನನ್ನ ಹೆಂಡತಿ ಹೋಗಿ 1 ವಾರ ಕಳೆದಿತ್ತು. ಅದಕ್ಕೆ ನನ್ನ ತಲೆಯಲ್ಲಿ ಒಂದು ವಿಚಾರ ಓಡಾಡುತ್ತಿತ್ತು. ಹಾಗೆ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯುತ್ತಿತ್ತು. ನನ್ನ ಹೆಂಡತಿ ಹತ್ತಿರ ಇರುವ ಪಪಾಯ ಹಣ್ಣುಗಳು ಚಿಕ್ಕದಾಗಿವೆ. ಹಾಗೆ ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿವೆ ಅಲ್ಲ ಅಂತ ಹೇಳಿ ನಾನು ಯೋಚಿಸುತ್ತಾ ಅಲ್ಲಿ ನಿಂತುಕೊಂಡೆ. ಹಾಗೆ ನಾನು ಇವತ್ತು ಹೇಗಾದರೂ ಮಾಡಿ ಅಜ್ಜಿಯ ಹತ್ತಿರ ಪಪಾಯ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ನನ್ನ ತಲೆಯಲ್ಲಿ ಇನ್ನೊಂದು ವಿಚಾರ ಓಡಾಡುತ್ತಿತ್ತು. ಅದೇನೆಂದರೆ, ಅಜ್ಜಿ ಪಪಾಯ ಹಣ್ಣುಗಳನ್ನು ಕೊಡುತ್ತಾರೋ ಇಲ್ಲವೋ ಅಂತ ಕೂಡ ನನಗೆ ತಿಳಿಯುತ್ತಿರಲಿಲ್ಲ. ಹಾಗೆ ನನ್ನ ಹೆಂಡತಿ ಬರಲು ಇನ್ನೂ 4 ದಿನವಾಗುತ್ತದೆ ಅಂತ ಹೇಳಿ ಅಜ್ಜಿಯ ಹತ್ತಿರ ಇರುವ ಪಪಾಯಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಅಜ್ಜಿಯನ್ನು ಕರೆದೆ. ಅದಕ್ಕೆ ಅಜ್ಜಿ ಏನು ಬೇಕಾಗಿತ್ತು ಅಂತ ಹೇಳಿ ಎಚ್ಚರವಾದಳು. ಅದಕ್ಕೆ ನಾನು ಏನಿಲ್ಲ ಅಜ್ಜಿ, ಸುಮ್ಮನೆ ಮನೆಯಲ್ಲಿ ಒಬ್ಬನೇ ಕುಳಿತುಕೊಂಡು ಬೇಜಾರಾಗುತ್ತಿತ್ತು. ಅದಕ್ಕಾಗಿ ನಾನು ನಿನ್ನನ್ನು ಮಾತನಾಡಿಸಿಕೊಂಡು ಹೋಗಬೇಕು ಅಂತ ಹೇಳಿ ಬಂದಿದ್ದೇನೆ ಅಂತ ಅಜ್ಜಿಗೆ ಹೇಳಿದೆ. ಅದಕ್ಕೆ ಅಜ್ಜಿ ಹೌದಾ, ಬಾ ಕುಳಿತುಕೋ ಅಂತ ಹೇಳಿ ಒಂದು ಕುರ್ಚಿಯನ್ನು ಕೊಟ್ಟು ನನಗೆ ಕೂರಿಸಿದರು. ಅದಕ್ಕೆ ನಾನು ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ನೋಡುತ್ತಾ ಅಲ್ಲಿಯೇ ಕುಳಿತುಕೊಂಡೆ. ಅಜ್ಜಿಯು ಕೂಡ ಅವರ ಹತ್ತಿರ ಇರುವ ಪಪಾಯಗಳನ್ನು ತೆಗೆದು ಇಟ್ಟುಕೊಂಡರು. ಹಾಗೆ ಪಪಾಯ ಹಣ್ಣುಗಳು ಯಾವುವು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ಆ ಪಪಾಯ ಹಣ್ಣುಗಳನ್ನು ನೋಡಿ ನನ್ನ ತಮ್ಮ ಅಲ್ಲಿಯೇ ಎದ್ದು ನಿಂತಿದ್ದ. ಹಾಗೆ ನನ್ನ ತಮ್ಮನು ಈ ರೀತಿಯ ಪಪಾಯ ಹಣ್ಣುಗಳು ಅಂದರೆ ಅವನಿಗೂ ಕೂಡ ತುಂಬ ಇಷ್ಟ. ಅದಕ್ಕಾಗಿ ಅವನು ಎದ್ದು ನಿಂತಿದ್ದ. ಅದಕ್ಕೆ ನಾನು ಸ್ವಲ್ಪ ಸಮಯ ತಡೆದುಕೋ ಅಂತ ಹೇಳಿ ಅವನಿಗೆ ಸುಮ್ಮನೆ ಸಮಾಧಾನ ಮಾಡಿ ಕೂರಿಸಿದೆ. ನಂತರ ಅಜ್ಜಿ ನನಗೆ ಊಟಕ್ಕೆ ಎಂದು ಹೇಳಿ ತಯಾರು ಮಾಡಲು ಅಡುಗೆ ಮನೆಗೆ ಹೋದರು. ನಾನು ಅಜ್ಜಿಗೆ ಎಷ್ಟು ಬೇಡ ಅಂದರೂ ಅಜ್ಜಿ ಕೇಳಲಿಲ್ಲ. ಅಜ್ಜಿಯ ಪಕ್ಕದಲ್ಲೇ ಇರುವ ನೀರಿನ ಬಾಟಲ್ ಒಂದು ತೆಗೆದುಕೊಳ್ಳಲು ಹೋದಾಗ ನನಗೆ ಅಜ್ಜಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳು ಪೂರ್ತಿಯಾಗಿ ಕಾಣಿದವು. ಹಾಗೆ ಆ ಪಪಾಯ ಹಣ್ಣುಗಳನ್ನು ನೋಡಿ ನನಗೆ ಒಂದು ಕ್ಷಣ ಖುಷಿಯಾಯಿತು. ಏಕೆಂದರೆ ನಾನು ಆ ರೀತಿಯ ಪಪಾಯ ಹಣ್ಣುಗಳನ್ನು ದಪ್ಪವಾದ ಹಾಗೆ ಹಣ್ಣಾದ ಪಪಾಯ ಹಣ್ಣುಗಳನ್ನು ಮೊದಲ ಬಾರಿಗೆ ನೋಡಿದ ಕಾರಣ ನಾನು ಎಲ್ಲಿಯೂ ಕೂಡ ಬೇರೆ ಕಡೆ ನೋಡಿರಲಿಲ್ಲ. ಹೀಗಾಗಿ ಅಜ್ಜಿ ನನಗೆ ಚಹಾ ಮಾಡಿಕೊಡಲು ಅಡುಗೆ ಮನೆಗೆ ಹೋದರು. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಟಿವಿ ನೋಡುತ್ತಾ ಅಲ್ಲಿ 10 ನಿಮಿಷದ ಕಾಲ ಚಹಾ ಮಾಡುವಷ್ಟರಲ್ಲಿ ನಾನು ಟಿವಿ ನೋಡುತ್ತಾ ಕುಳಿತುಕೊಂಡೆ. ನಂತರ ಅಜ್ಜಿ ಚಹಾವನ್ನು ತೆಗೆದುಕೊಂಡು ಬಂದು ನನ್ನ ಮುಂದೆ ಇಟ್ಟರು. ನಾನು ಕೂಡ ಚಹಾವನ್ನು ಕುಡಿದುಕೊಳ್ಳುತ್ತಾ ಅಲ್ಲಿಯೇ ಕುಳಿತುಕೊಂಡೆ. ಹಾಗೆ ಅಜ್ಜಿಯ ಜೊತೆ ಮಾತನಾಡುತ್ತಾ ಕುಳಿತರೆ
ನನಗೆ ಒಂದು ಮಾತನ್ನು ಅಜ್ಜಿ ಹೇಳಿದರು. ನಿನ್ನ ಹೆಂಡತಿ ಎಲ್ಲಿ ಹೋಗಿದ್ದಾಳೆ, ಮನೆಯಲ್ಲಿ ಇಲ್ಲವಲ್ಲ ಅಂತ ಅಜ್ಜಿ ಕೇಳಿದಾಗ, ಅದಕ್ಕೆ ನಾನು ಅವಳು ಅವರ ತವರ ಮನೆಗೆ ಹೋಗಿ 15 ದಿನ ಕಳೆಯಿತು. ಅವಳಿಗೆ ನನ್ನ ಬಗ್ಗೆ ಯೋಚನೆ ಇಲ್ಲ ಅಂತ ಹೇಳಿ ಮುಖ ಸಪ್ಪೆ ಮಾಡಿಕೊಂಡು ಅಜ್ಜಿಗೆ ಹೇಳಿದೆ. ಅವಳು ಇನ್ನು 2-3 ದಿನ ಬರುವುದಿಲ್ಲ ಅಂತ ಹೇಳಿ ಮುಖ ಸಪ್ಪೆ ಮಾಡಿಕೊಂಡು ಸುಮ್ಮನೆ ಕುಳಿತುಕೊಂಡೆ. ನಂತರ ಅದಕ್ಕೆ ಅಜ್ಜಿ, ಏಕೆ ಮುಖ ಸಪ್ಪೆ ಮಾಡಿಕೊಂಡು ಕುಳಿತಿದ್ದೀಯಾ? ನಿನಗೆ ಏನಾದರೂ ತೊಂದರೆ ಆದರೆ ನನಗೆ ಹೇಳು. ಹಾಗೆ ನಿನಗೆ ಊಟಕ್ಕೆ ಏನಾದರೂ ಬೇಕಾದರೆ ನನಗೆ ಕೇಳು, ಧಾರಾಳವಾಗಿ ನಾನು ಮಾಡಿಕೊಡುತ್ತೇನೆ ಅಂತ ಹೇಳಿದರು. ಹಾಗೆ ಅಜ್ಜಿ ಇನ್ನೊಂದು ಮಾತನ್ನು ಕೂಡ ಹೇಳಿದರು. ಆದಷ್ಟು ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿದಳು. ಅದಕ್ಕೆ ನಾನು ಅಜ್ಜಿಗೆ, ವಯಸ್ಸಾಯಿತು, ಆ ಪಪಾಯ ಹಣ್ಣುಗಳನ್ನು ಇಟ್ಟುಕೊಂಡು ಅವರು ಏನು ಮಾಡುತ್ತಾರೆ ಅಂತ ಹೇಳಿ, ಅದಕ್ಕಾಗಿ ನಾನು ಧೈರ್ಯದಿಂದ, ಅಜ್ಜಿ ನಿಮ್ಮ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಕೇಳಬೇಕು ಅಂತ ಯೋಚಿಸಿದೆ. ಅದಕ್ಕೆ ನಾನು, ಏನಿಲ್ಲ ಅಜ್ಜಿ, ನಾನು ನಿನಗೆ ಒಂದು ಮಾತನ್ನು ಕೇಳುತ್ತೇನೆ. ಅದಕ್ಕೆ ನೀನು ನನಗೆ ಬೈಯಬಾರದು, ಏಕೆಂದರೆ ನೀನು ನನಗೆ ರೇಗಾಡಬಾರದು ಅಂತ ಅಜ್ಜಿಗೆ ಹೇಳಿದೆ. ಅಜ್ಜಿ ಎಲ್ಲಿ ಬೈದು ಬಿಡುತ್ತಾರೋ ಅಂತ ಕೂಡ ನನಗೂ ಕೂಡ ಸಂಶಯವಿತ್ತು. ನನಗೆ ಆ ವಿಷಯದಲ್ಲಿ ತುಂಬ ಕೊರತೆ ಇದೆ. ಅದಕ್ಕಾಗಿ ನೀವು ನನಗೆ ಸಹಾಯ ಮಾಡಿದರೆ ನಾನು ನಿಮಗೆ ನನ್ನ ಹತ್ತಿರ ಇರುವ ಒಂದು ವಸ್ತುವನ್ನು ಕೊಟ್ಟು, ನಾನು ಗಿಫ್ಟ್ ಕೊಟ್ಟು ನಿಮಗೆ ಸಹಾಯ ಮಾಡುತ್ತೇನೆ ಅಂತ ಅಜ್ಜಿಗೆ ಹೇಳಿದೆ. ಅದಕ್ಕೆ ಅಜ್ಜಿ, ನಿನಗೆ ಏನು ಬೇಕು ಧೈರ್ಯದಿಂದ ಕೇಳು, ಏಕೆಂದರೆ ನಿನ್ನ ಹೆಂಡತಿಯು ಕೂಡ ಮನೆಯಲ್ಲಿ ಇಲ್ಲವಲ್ಲ, ದಯವಿಟ್ಟು ಏನು ಬೇಕು ಕೇಳು, ನನ್ನ ಕೈಲಿ ಆದರೆ ನಾನು ಸಹಾಯ ಮಾಡುತ್ತೇನೆ ಅಂತ ಅಜ್ಜಿ ಹೇಳಿದರು. ಅದಕ್ಕೆ ಏಕೆ ಸಂಕೋಚ ಪಡುತ್ತಿದ್ದೀಯಾ ಅಂತ ಹೇಳಿ ಅಜ್ಜಿ ಕೇಳಿದಾಗ, ಅದಕ್ಕೆ ನಾನು, ಅಜ್ಜಿ ಏನಿಲ್ಲ, ನನಗೆ ನಿಮ್ಮ ಹತ್ತಿರ ಇರುವ ದಪ್ಪವಾದ ಪಪಾಯ ಹಣ್ಣುಗಳು ಅಂದರೆ ತುಂಬ ಇಷ್ಟ. ಹೀಗಾಗಿ ನಾನು ಆ ರೀತಿಯ ಪಪಾಯ ಹಣ್ಣುಗಳನ್ನು ಎಲ್ಲಿಯೂ ಕೂಡ ನೋಡಿಲ್ಲ. ಹಾಗಾಗಿ ಆ ಪಪಾಯ ಹಣ್ಣುಗಳನ್ನು ಸೇವಿಸಿಲ್ಲ. ದಯವಿಟ್ಟು ಆ ಪಪಾಯ ಹಣ್ಣುಗಳನ್ನು ನನಗೆ ಕೊಟ್ಟರೆ ನನಗೆ ತುಂಬ ಖುಷಿಯಾಗುತ್ತದೆ. ಹಾಗೆ ನನ್ನ ಬಾಯಾರಿಕೆಯು ತೀರುತ್ತದೆ. ಹಾಗೆ ನನ್ನ ಎಷ್ಟು ದಿನಗಳ ದಾಹವನ್ನು ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸಿ ತೀರಿಸಿಕೊಳ್ಳುತ್ತೇನೆ ಅಂತ ಹೇಳಿದೆ. ನಂತರ ಅಜ್ಜಿಯ ಹತ್ತಿರ ಇರುವ ಒಂದು ವಸ್ತುವನ್ನು ನಾನು ನಿಮಗೆ ಗಿಫ್ಟ್ ಆಗಿ ಕೊಡುತ್ತೇನೆ ಅಂತ ಅಜ್ಜಿಗೆ ಹೇಳಿದಾಗ, ಅದಕ್ಕೆ ಅಜ್ಜಿ, ನೀನೇನು ತಮಾಷೆ ಮಾಡುತ್ತಿದ್ದೀಯಾ? ಆ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ನೀನು ಏನು ಮಾಡುತ್ತೀಯಾ ಅಂತ ಅಜ್ಜಿ ನನಗೆ ರೇಗಾಡಿದರು. ಹಾಗೆ ಅಜ್ಜಿ ಇನ್ನೊಂದು ಮಾತನ್ನು ಕೂಡ ಹೇಳಿದರು. ನಿನ್ನ ಹೆಂಡತಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಸೇವಿಸು, ನನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ತೆಗೆದುಕೊಂಡು ಏನು ಮಾಡುತ್ತೀಯಾ ಅಂತ ಹೇಳಿದಾಗ, ಅದಕ್ಕೆ ನಾನು, ಏನಿಲ್ಲ ಅಜ್ಜಿ, ಆ ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ಸೇವಿಸಿ ನನ್ನ ದಾಹವನ್ನು ತೀರಿಸಿಕೊಳ್ಳಬೇಕು ಅಂತ ಅನಿಸುತ್ತಿದೆ ಅಂತ ಹೇಳಿದೆ. ಅದಕ್ಕೆ ಅಜ್ಜಿ, ನಿನ್ನ ಹೆಂಡತಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಪಡೆದುಕೋ ಅಂತ ಹೇಳಿ ನನಗೆ ಮತ್ತೆ ಹೇಳಿದರು. ಅದರಲ್ಲಿ ಇರುವ ರಸವನ್ನು ಸೇವಿಸಬಹುದಲ್ಲ ಅಂತ ಅಜ್ಜಿ ಹೇಳಿದಾಗ, ಅದಕ್ಕೆ ನಾನು, ನನ್ನ ಹೆಂಡತಿಯ ಹತ್ತಿರ ಇರುವ ಪಪಾಯ ಹಣ್ಣುಗಳು ಚಿಕ್ಕದಾಗಿವೆ, ಹಾಗೆ ಅದರಲ್ಲಿ ರಸವು ಕೂಡ ಕಡಿಮೆ ಇದೆ. ಅದಕ್ಕಾಗಿ ದಯವಿಟ್ಟು ನನಗೆ ಆ ಪಪಾಯ ಹಣ್ಣುಗಳನ್ನು ಕೊಟ್ಟರೆ ನನಗೆ ತುಂಬ ಖುಷಿಯಾಗುತ್ತದೆ. ಹಾಗೆ ನಿಮ್ಮ ಕಡೆಯಿಂದ ಒಂದು ಉಪಕಾರವಾಗುತ್ತದೆ ಅಂತ ಹೇಳಿದೆ. ಅದಕ್ಕೆ ಅಜ್ಜಿಯು ಕೂಡ ಸ್ವಲ್ಪ ಹೊತ್ತು ಯೋಚಿಸುತ್ತಾ ಕುಳಿತುಕೊಂಡರು. ಹಾಗೆ ನಾನು ಹಠ ಹಿಡಿದೆ. ಅದಕ್ಕೆ ಅಜ್ಜಿ, ಪಪಾಯ ಹಣ್ಣುಗಳನ್ನಾದರೂ ತೆಗೆದುಕೊಂಡು ಏನು ಮಾಡುತ್ತೀಯಾ? ಪಪಾಯ ಹಣ್ಣುಗಳು ತುಂಬ ಹಳೆಯದಾಗಿವೆ, ಹಾಗೆ ಆ ಪಪಾಯ ಹಣ್ಣುಗಳಲ್ಲಿ ರಸ ಬರುವುದಿಲ್ಲ ಅಂತ ಅಜ್ಜಿ ಹೇಳಿದಾಗ, ಅದಕ್ಕೆ ನನಗೆ ಆ ಮಾತನ್ನು ನಂಬೋಕೆ ಆಗಲಿಲ್ಲ. ಏಕೆಂದರೆ ಆ ಪಪಾಯ ಹಣ್ಣುಗಳು ತುಂಬ ರಸಭರಿತವಾಗಿದ್ದವು, ಹಾಗೆ ತುಂಬ ದಪ್ಪವಾಗಿ ಇದ್ದವು. ಅದಕ್ಕಾಗಿ ನಾನು, ಅಜ್ಜಿ ದಯವಿಟ್ಟು ನನಗೆ ಆ ಪಪಾಯ ಹಣ್ಣುಗಳನ್ನು ಕೊಡಿ, ನಾನು ಆ ಪಪಾಯ ಹಣ್ಣುಗಳನ್ನು ಸೇವಿಸಿ ಟ್ರೈ ಮಾಡುತ್ತೇನೆ ಅಂತ ಹೇಳಿದೆ. ಹಾಗೆ ನಾನು ಟ್ರೈ ಮಾಡಿ ನೋಡುತ್ತೇನೆ ಅಂತ ಕೂಡ ಅಜ್ಜಿಗೆ ಹೇಳಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿದೆ. ಅಜ್ಜಿಯು ಕೂಡ ಅವರ ಒಪ್ಪಿಗೆಯ ಮೇರೆಗೆ, ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಅಂತ ಹೇಳಿ ಅವರು ಒಪ್ಪಿಕೊಂಡು ನನಗೆ ಹೇಳಿದರು. ಅಜ್ಜಿ ನನಗೆ ಪಪಾಯ ಹಣ್ಣುಗಳನ್ನು ಕೊಟ್ಟರು. ಹಾಗೆ ನಾನು ಪಪಾಯ ಹಣ್ಣುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸಿದೆ. ಏಕೆಂದರೆ ಆ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದ ಕಾರಣ ನನ್ನ ಕೈಯಲ್ಲಿ ಸಾಲಲಿಲ್ಲ. ಪಪಾಯ ಹಣ್ಣುಗಳ ತುದಿಯಲ್ಲಿ ಬರುವ ರಸವನ್ನು ಸೇವಿಸಿದೆ. ಆದರೆ ಅಜ್ಜಿ ಹೇಳಿದ ಹಾಗೆ ಪಪಾಯ ಹಣ್ಣುಗಳಲ್ಲಿ ರಸ ಬರಲೇ ಇಲ್ಲ. ಏಕಂತ ನನಗೂ ಕೂಡ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆಯೇ ಅದಕ್ಕಾಗಿ ನಾನು ನಿರಾಸೆಯಿಂದ ಮುಖ ಸಪ್ಪೆ ಮಾಡಿಕೊಂಡು ಕುಳಿತುಕೊಂಡೆ. ಅದಕ್ಕೆ ಅಜ್ಜಿ, ಹೀಗೇಕೆ ಮುಖ ಸಪ್ಪೆ ಮಾಡಿಕೊಂಡು ಕುಳಿತಿದ್ದೀಯಾ? ನೀನು ಏನು ಬೇಡಿದ್ದೀಯಾ ಅದನ್ನು ನಾನು ನೆರವೇರಿಸಿಕೊಟ್ಟಿದ್ದೇನೆ, ಹೀಗೇಕೆ ಮುಖ ಸಪ್ಪೆ ಮಾಡಿಕೊಂಡು ಕುಳಿತಿದ್ದೀಯಾ ಅಂತ ಹೇಳಿದಾಗ, ನನಗೆ ನನ್ನ ಹತ್ತಿರ ಇರುವ ಇನ್ನೊಂದು ವಸ್ತುವನ್ನು ಪರಿಚಯ ಮಾಡಿಕೊಡುತ್ತೇನೆ, ಆ ವಸ್ತುವನ್ನು ನೋಡಿದರೆ ನೀನು ತುಂಬ ಖುಷಿ ಪಡುತ್ತೀಯಾ ಅಂತ ಅಜ್ಜಿ ಹೇಳಿದಾಗ, ನನಗೆ
ಖುಷಿ ತಾಳಲಾರದೆ, ಅಜ್ಜಿ ನನಗೆ ದಯವಿಟ್ಟು ಆ ವಸ್ತುವನ್ನು ಪರಿಚಯ ಮಾಡಿಕೊಡಿ, ಏಕೆಂದರೆ ನನಗೆ ತುಂಬ ಬೇಸತ್ತು ಹೋಗಿದ್ದೇನೆ ನಾನು ಜೀವನದಲ್ಲಿ ಅಂತ ಹೇಳಿದೆ. ಅದಕ್ಕೆ ಅಜ್ಜಿ, ಇಷ್ಟೇಕೆ ಅವಸರ ಮಾಡುತ್ತಿದ್ದೀಯಾ, ಸಮಾಧಾನ ಮಾಡಿಕೊ, ಊಟ ಮಾಡಿ ನಿನಗೆ ಆ ವಸ್ತುವನ್ನು ಪರಿಚಯ ಮಾಡಿಕೊಡುತ್ತೇನೆ ಅಂತ ಅಜ್ಜಿ ಹೇಳಿದರು. ಅದಕ್ಕೆ ನಾನು ಊಟ ಯಾವಾಗ ಮುಗಿಯುತ್ತದೆಯೋ ಅಂತ ಹೇಳಿ ಆತುರದಿಂದ ಕಾಯುತ್ತಿದ್ದೆ. ಹಾಗೆ ಸ್ವಲ್ಪ ಸಮಯದ ನಂತರ ನಾನು ಬೇಗನೆ ಊಟ ಮಾಡಿ ಬಂದು ಹೊರಗಡೆ ಟಿವಿಯ ಮೇಲೆ ಸೋಫಾದ ಮೇಲೆ ಕುಳಿತುಕೊಂಡೆ. ಅಜ್ಜಿ ನನಗೆ ಇನ್ನೊಂದು ವಸ್ತುವನ್ನು ನನಗೆ ಪರಿಚಯ ಮಾಡಿಕೊಟ್ಟರು. ಆ ವಸ್ತುವನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು, ಏಕೆಂದರೆ ನಾನು ಆ ರೀತಿಯ ವಸ್ತುವನ್ನು ಯಾವತ್ತಿಗೂ ನೋಡಿರಲಿಲ್ಲ. ಹಾಗೆ ನೀವು ಆ ವಸ್ತು ಯಾವುದು ಅಂತ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಆ ವಸ್ತುವನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ವಸ್ತುವಿನ ಜೊತೆ ಆಟವಾಡಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಹಾಗೆ ನಂತರ ಅಜ್ಜಿ ನನ್ನ ತಮ್ಮನನ್ನು ಪರಿಚಯ ಮಾಡಿಕೊಟ್ಟೆ. ಅಜ್ಜಿ ನನ್ನ ತಮ್ಮನನ್ನು ನೋಡಿ ಬಾಯಿ ಮುಚ್ಚಿಕೊಂಡರು, ಏಕೆಂದರೆ ನನ್ನ ತಮ್ಮನು ಕೂಡ ಉದ್ದವಾಗಿ, ದಪ್ಪವಾಗಿ, ಹಾಗೆ ಸದೃಢ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದ. ನನ್ನ ತಮ್ಮನ ಜೊತೆ ಸ್ವಲ್ಪ ಹೊತ್ತು ಆಟವಾಡಿದರು. ಹಾಗೆ ನಂತರ ಅಜ್ಜಿ ನಿರಂತರವಾಗಿ ಸುಮ್ಮನೆ ಕುಳಿತುಕೊಂಡರು. ಹಾಗೆ ಆ ವಸ್ತುವಿನ ಜೊತೆ ನನ್ನ ತಮ್ಮನನ್ನು ಆಟವಾಡಲು ಬಿಟ್ಟರು. ನನ್ನ ತಮ್ಮ ಯಾವ ರೀತಿ ಆಟವಾಡಿದ್ದಾನೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋದ ಮುಂದಿನ ಭಾಗ ಬೇಕಾದರೆ ಪಾರ್ಟ್ 2 ಅಂತ ಹೇಳಿ ಬೇಗನೆ ಕಾಮೆಂಟ್ ಮಾಡಿ. ನೀವು ಎಷ್ಟು ಕಾಮೆಂಟ್ ಮಾಡುತ್ತೀರೋ ನಾವು ಅದರ ಮೇರೆಗೆ 2ನೇ ಪಾರ್ಟನ್ನು ಮಾಡುತ್ತೇವೆ. ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕಥೆ ಯಾವುದೇ ವ್ಯಕ್ತಿಗಾಗಲಿ, ವ್ಯಕ್ತಿತ್ವಕ್ಕಾಗಲಿ, ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕಥೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆ ಕೇವಲ ಎಜುಕೇಷನಲ್ ಪರ್ಪಸ್ ಆಗಿ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದ್ದು, ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ನಮ್ಮ ವಿಡಿಯೋದಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.